ಇಂಗ್ಲೀಷ್ ವಾಕ್ಯಗಳಲ್ಲಿ ಆಲ್ದೋ ಹೇಗೆ ಬಳಸಬೇಕು? ಇಂಗ್ಲೀಷ್ ವಾಕ್ಯಗಳಲ್ಲಿ ಆಲ್ದೋ ಹೇಗೆ ಬಳಸಬೇಕು? ಆಲ್ದೋ ಅಂದರೆ ಆದಾಗ್ಯೂ. ಆಲ್ದೋ ಅಂದರೆ ಆದಾಗ್ಯೂ. ಇದು ವಾಕ್ಯದ ಆರಂಭದಲ್ಲಿ ಹೆಚ್ಚಾಗಿ ಬರುತ್ತದೆ. ಆಲ್ದೋ ಹಿ ಈಸ್ ರಿಚ್, ಹಿ ಈಸ್ ನಾಟ್ ಹ್ಯಾಪಿ. ಅವನು ಶ್ರೀಮಂತನಾಗಿದ್ದರೂ ಅವನು ಸಂತೋಷವಾಗಿಲ್ಲ. ಆಲ್ದೋ ಇಟ್ ವಾಸ್ ರೈನಿಂಗ್ ದೇ ವೆಂಟ್ ಫಾರ್ ಅ ವಾಕ್. ಮಳೆ ಬರುತ್ತಿದ್ದರೂ ಅವರು ವಾಯುವಿಹಾರಕ್ಕೆ ಹೋದರು. ಆಲ್ದೋ ಶಿ ಸ್ಟಡಿಡ್ ಹಾರ್ಡ್ ಶಿ ಫೇಲ್ಡ್ ದ ಎಕ್ಸಾಮ್. ಅವಳು ಕಷ್ಟಪಟ್ಟು ಓದಿದ್ದರೂ ಅವಳು ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದಳು. ಆಲ್ದೋ ದ ಕಾರ್ ಈಸ್ ಓಲ್ಡ್ ಇಟ್ ರನ್ಸ್ ವೆರಿ ವೆಲ್. ಕಾರು ಹಳೆಯದಾಗಿದ್ದರೂ ಅದು ಚೆನ್ನಾಗಿ ಚಲಿಸುತ್ತದೆ. ಆಲ್ದೋ ಹಿ ವಾಸ್ ಟಯರ್ಡ್ ಹಿ ಫಿನಿಶ್ಡ್ ಹಿಸ್ ಹೋಮ್ವರ್ಕ್. ಅವನು ದಣಿದಿದ್ದರೂ ಅವನು ತನ್ನ ಮನೆ ಕೆಲಸವನ್ನು ಮುಗಿಸಿದನು. ಆಲ್ದೋ ದೇ ವರ್ ಪೂವರ್ ದೇ ಆರ್ ವೆರಿ ಆನೆಸ್ಟ್. ಅವರು ಬಡವರಾಗಿದ್ದರೂ ಅವರು ತುಂಬ ಪ್ರಾಮಾಣಿಕರಾಗಿದ್ದಾರೆ. ಆಲ್ದೋ ಶಿ ವಾಸ್ ಕೌಂಟರ್ ಅಡ್ವೈಸ್ಡ್ ಶಿ ಟುಕ್ ದ ರಿಸ್ಕ್. ಅವಳಿಗೆ ಬೇಡವೆಂದು ಸಲಹೆ ನೀಡಿದ್ದರೂ ಅವಳು ಅಪಾಯವನ್ನು ಎದುರಿಸಿದಳು. ಆಲ್ದೋ ದ ಫುಡ್ ವಾಸ್ ಸ್ಪೈಸಿ ಹಿ ಏಟ್ ಇಟ್ ಕಂಪ್ಲೀಟ್ಲಿ. ಆಹಾರವು ಖಾರವಾಗಿದ್ದರೂ ಅವನದನ್ನು ಪೂರ್ತಿಯಾಗಿ ತಿಂದನು. ಆಲ್ದೋ ಇಟ್ ವಾಸ್ ಲೇಟ್ ದೇ ಸ್ಟಾರ್ಟೆಡ್ ದ ಮೀಟಿಂಗ್. ತಡವಾಗಿದ್ದರೂ ಅವರು ಸಭೆಯನ್ನು ಪ್ರಾರಂಭಿಸಿದರು. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಸೇರಲಿಕ್ಕಿದ್ರೆ ಅದರ ಫೀ ಬರೇ ₹599, $599 ಓನ್ಲಿ. ಈ ಕ್ಲಾಸನ್ನು ನಾನು ನಿಮಗೆ ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋಗಳ ಮೂಲಕ ಕಳಿಸ್ತೇನೆ. ನಿಮಗೆ ಮಾಡಲಿಕ್ಕೇನೂ ಇಲ್ಲ. ಸ್ಕೂಲ್ ಕಾಲೇಜ್ ಮಕ್ಕಳಾಗಿ ಪೆನ್ ಮತ್ತು ಪುಸ್ತಕ ತೊಗೊಂಡು ಬರೀಲಿಕ್ಕೇನಿಲ್ಲ. ಈಗ ಮಾಡರ್ನ್ ಯುಗ. ನೀವು ಒಂದು ಇಯರ್ಫೋನ್ ಅಥವಾ ಹ್ಯಾಂಡ್ಸ್ ಫ್ರೀ ತಗೊಂಡು ನಾನು ಏನು ಹೇಳ್ತೇನೋ ಅದನ್ನು ಕೇಳುವುದು. 15 ನಿಮಿಷದ ವಿಡಿಯೋ ಇರ್ತದೆ. ಅದರಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ರಿಪೀಟ್ ಮಾಡಿರ್ತೇನೆ. ನೀವು ಅದನ್ನು ಚೆನ್ನಾಗಿ ಕೇಳಿ ನನ್ನ ಜೊತೆ ರಿಪೀಟ್ ಮಾಡುವುದು. ಮತ್ತೆ ಆ ವಿಡಿಯೋಗಳನ್ನು ನೀವು ಪುನಃ 3-4 ಸಲ ನೋಡಿ ಮತ್ತೆ ಹಾಗೆ ರಿಪೀಟ್ ಮಾಡ್ತಾ ಹೋಗೋದು. ಅಂದರೆ ದಿನಕ್ಕೊಂದು 1 ಗಂಟೆ ನೀವು ಅದರ ಜೊತೆ ಸ್ಪೆಂಡ್ ಮಾಡಬೇಕು. ಹೀಗೆ ನೀವು ಕಂಟಿನ್ಯೂಸ್ 3 ಮಂತ್ಸ್ ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಯಾಕಂದರೆ ನಾನು 32 ವರ್ಷಗಳ ನನ್ನ ಅನುಭವದಿಂದ ಈ ಕೋರ್ಸ್ ತಯಾರಿಸಿದ್ದೇನೆ. ಎಲ್ಲ ಇನ್ಕ್ಲೂಡ್ ಇದೆ ಅದರಲ್ಲಿ. ನೀವು ಇಷ್ಟೇ ಅದನ್ನು ಕೇಳುವುದು, ರಿಪೀಟ್ ಮಾಡೋದು, ಕೇಳುವುದು, ರಿಪೀಟ್ ಮಾಡೋದು. ನನ್ನ ಕ್ಲಾಸಿನ ಹೆಸರೇ ಲಿಸನ್ ಆ್ಯಂಡ್ ರಿಪೀಟ್, ಲಿಸನ್ ಆ್ಯಂಡ್ ಲರ್ನ್. ಸೊ ಕೇಳಿ ಕಲಿಯಿರಿ.